ಸ್ನೇಹಿತರೆ, ಮೊನ್ನೆ 3ನೇ ತಾರೀಕು ಅಮೆರಿಕ ಮತ್ತು ಭಾರತ ಇಬ್ಬರು ಕೂಡ ಎರಡು ರಾಷ್ಟ್ರಗಳು ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಈ ಒಪ್ಪಂದದ ಪ್ರಕಾರ ಇವತ್ತು ಅಮೆರಿಕದಿಂದ ಡೈರಿ ಉತ್ಪನ್ನಗಳನ್ನು, ಹಾಲಿನ ಉತ್ಪನ್ನಗಳನ್ನು ಮತ್ತು ಪಾಪ್ಕಾರ್ನ್ ಆಗಲಿ, ಸೋಯಾಬೀನ್ ಆಗಲಿ ಇಲ್ಲಿ ತರಿಸ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಸುಂಕ ಇಲ್ಲದೇ ತರ್ತಾ ಇದ್ದಾರೆ ಸ್ನೇಹಿತರೆ. ಇದರಿಂದ ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಸಂಪೂರ್ಣವಾಗಿ ಹೈನುಗಾರಿಕೆ ನಾಶ ಆಗುತ್ತೆ, ಕೃಷಿ ಉದ್ಯಮನ ಕೂಡ ಸಾಕಷ್ಟು ನಷ್ಟಕ್ಕೀಡಾಗುತ್ತೆ, ರೈತರು ನಷ್ಟಕ್ಕೆ ಒಳಗಾಗ್ತಾರೆ. ಇದನ್ನ ನಾವು ಖಂಡಿಸಿ ಈ ಭಾರತ ಮತ್ತು ಅಮೆರಿಕದ ಒಪ್ಪಂದನ ತಿರಸ್ಕಾರ ಮಾಡಬೇಕು, ರದ್ದುಗೊಳಿಸಬೇಕಂತ AIKKMS ರೈತ ಸಂಘಟನೆಯಿಂದ ಅಖಿಲ ಭಾರತ ವ್ಯಾಪಿ, ದೇಶವ್ಯಾಪಿ ಇವತ್ತು ಹೋರಾಟಗಳನ್ನ ಕೈಗೆತ್ತಿಕೊಳ್ತಾ ಇದ್ದೀವಿ. ಯಾಕಂದ್ರೆ ಈ ದೇಶದ ನಮ್ಮ ಕೇಂದ್ರ BJP ಸರ್ಕಾರ ರೈತರ ಹಿತಾಸಕ್ತಿನ ಸಂಪೂರ್ಣವಾಗಿ ಕಡೆಗಣಿಸಿದರೆ ಸ್ನೇಹಿತರೆ. ಬೇರೆ ದೇಶದಿಂದ ಇಲ್ಲಿ ಬರ್ತಕ್ಕಂಥ ಆಮದು ವಸ್ತುಗಳಿಗೆ 55ರಿಂದ 88% ಸುಂಕ ಇತ್ತು ಸ್ನೇಹಿತರೆ. ಅದನ್ನೆಲ್ಲ ನಾಶ ಮಾಡಿದರೆ ಏನಾದ್ರೂ ಅಲ್ಲಿ ನಾವು ಡೈರಿ ಉತ್ಪನ್ನಗಳು ಏನಾದ್ರೂ ಇಲ್ಲಿ ಬಂದ್ರೆ ಸುಮಾರು 1 ಲಕ್ಷ ಕೋಟಿಯಷ್ಟು ಡೈರಿ ಉತ್ಪನ್ನಗಳಿಂದ ನಷ್ಟ ಆಗುತ್ತೆ. ಮತ್ತೆ 1 ಬಿಲಿಯನ್ ಕೋಟಿಯಷ್ಟು, $1 ಬಿಲಿಯನ್ ಕಾರು ಮತ್ತು ಸೋಯಾಬೀನಿಂದ ಕೃಷಿ ಉತ್ಪನ್ನಗಳಿಗೆ ಈ ದೇಶದ ರೈತರಿಗೆ ಕೃಷಿ ವಲಯಕ್ಕೆ ನಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಕೂಡಲೇ ಈ ದೇಶದ BJP ಕೇಂದ್ರ ಸರ್ಕಾರ ವ್ಯಾಪಾರ ಒಪ್ಪಂದ ಮಾಡ್ಕೊಂಡಿರೋದನ್ನ ರದ್ದುಗೊಳಿಸಬೇಕು. ಇಲ್ಲದೇ ಇದ್ರೆ ದೇಶವ್ಯಾಪಿ ಹೋರಾಟನ ಕೈಗೆತ್ತಿಕೊಳ್ತೀವಿ ಸ್ನೇಹಿತರೆ. ಇವ್ರು ಮಾಡಬೇಕಾಗಿರೋದು ಬೇರೆ ದೇಶದ ವಸ್ತುಗಳನ್ನ ತರಿಸ್ಕೊಳ್ಳೋದಲ್ಲ, ಇಲ್ಲಿನ ವಸ್ತುಗಳನ್ನ ಸೋಯಾಬೀನ್ ಅಲ್ಲಿ ರೈತ ಧಾರವಾಡದ ಹೋರಾಟ ಮಾಡ್ತಾ ಇದ್ದಾರೆ. ಧಾರವಾಡ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಗೆ ಸೋಯಾಬೀನ್ ಬೆಲೆ ಕೊಡ್ರಿ ಅಂತ ಹೇಳಿ ಹಾಲಿನ ಉತ್ಪಾದನೆ ಮಾಡ್ತಕ್ಕಂಥ ಹೈನುಗಾರಿಕೆ ರೈತರು ಅವರೆಲ್ಲ ಕೂಡ ಸಾಕಷ್ಟು ನಷ್ಟಕ್ಕೊಳಗಾಗ್ತಿದ್ದಾರೆ. ಇಲ್ಲಿನ ಸರ್ಕಾರಗಳು ಅವ್ರಿಗೆ ಕೊಡೋ ಪ್ರೋತ್ಸಾಹನ ಕೂಡ ಕೊಡ್ತಾರೆ ಸ್ನೇಹಿತರೆ. ₹5, ₹6 ಕೊಡೋದಕ್ಕೂ ಒದ್ದಾಡ್ತಾ ಇದ್ದಾರೆ. ಇದನ್ನು ಮಾಡಿ ಅಂತಂದ್ರೆ ಬೇರೆ ದೇಶಗಳಿಂದ ಸಾಕಷ್ಟು ತರಿಸ್ಕೊಂಡು ಇಲ್ಲಿ ಅವ್ರನ್ನೆಲ್ಲ ಸಂಪೂರ್ಣವಾಗಿ ಕೃಷಿನ ಮತ್ತು ಹೈನುಗಾರಿಕೆನ ನಾಶಗೊಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾವು ತೀವ್ರ ಖಂಡಿಸ್ತಾ ಇದ್ದೀವಿ. ಈ ದೇಶದ ಕೃಷಿ ವಲಯದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ, ಹೈನುಗಾರಿಕೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ರೈತರು ಕೂಡ ನಾವು ಕರೆ ಕೊಡ್ತಾ ಇದ್ದೀವಿ. ಇವತ್ತು ಈ ಹೈನುಗಾರಿಕೆ ಮತ್ತು ಕೃಷಿ ಉಳಿಸೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಗ್ರಾಮದಿಂದ ಕೂಡ ಬಲಿಷ್ಠವಾದ ಚಳವಳಿ ಬೆಳೆಸಬೇಕು. ಅವಾಗ ಮಾತ್ರ ನಮ್ಮ ಕೃಷಿ ಸಮಸ್ಯೆಗಳಾಗಲಿ, ಹೈನುಗಾರಿಕೆ ಸಮಸ್ಯೆಗಳ ಪರಿಹಾರ ಆಗಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈ ಅಮೆರಿಕ ಮತ್ತು ಭಾರತ ಒಪ್ಪಂದವನ್ನು ರದ್ದು ಆಗುವವರೆಗೂ ಕೂಡ ನಾವೆಲ್ಲರೂ ಬಲಿಷ್ಠವಾಗಿ ಹೋರಾಟ ಕಟ್ಟಬೇಕಂತ ಕರೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ. AIKKMS ವತಿಯಿಂದ. ಗುರಳ್ಳಿ ರಾಜ, ಜಿಲ್ಲಾ ಕಾರ್ಯದರ್ಶಿ, AIKKMS ಬಳ್ಳಾರಿ.